have already started. ನೋಡುವ ನಮ್ಮ ಪ್ಲಾನ್ ಯಾವ ರೀತಿ ಹೋಗುತ್ತೆ ಅಂತ. ಸೊ ಈಗ ನಾವು ಅಂಬೋಲಿ ವಾಟರ್ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ವೆದರ್ ಅಂತೂ ಸಖತ್ ಸೈಕಾಗಿದೆ. ಫುಲ್ ಫಾಗ್, ಫುಲ್ ಗ್ರೀನ್, ಮಳೆ ಬೇರೆ ಲೈಟಾಗಿ ಸಕ್ಕತ್ತಾಗಿದೆ. ಎಲ್ಲ ಶುಗರ್ ಕೇನ್ ಬೆಳೆದಿದಾರಲ್ಲ, ರಾಗಿನೂ ಬೆಳೀತಾರೆ ಇಲ್ಲಿ. ಇದೆಲ್ಲ ರಾಗಿನೇ. ಈ ರೋಡ್ ಅಂತೂ ಆ ಗ್ರೀನರಿ ಮಧ್ಯ ಒಳ್ಳೆ ಪೇಂಟ್ ಮಾಡಿರೋ ತರ ಇದೆ. ನಮ್ಮ ಸ್ಟೇಯಿಂದ ಈ ಅಂಬೋಲಿ ವಾಟರ್ಫಾಲ್ಸ್ ಜಸ್ಟ್ 9 ಕಿಲೋಮೀಟರ್ ದೂರದಲ್ಲಿತ್ತು. ನಾವು ಅರ್ಲಿ ಮಾರ್ನಿಂಗ್ ಬೇಗ ಈ ಪ್ಲೇಸ್ನ ಮುಗಿಸಿ ಬೇರೆ ಪ್ಲೇಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಬಂದ್ವಿ. ಬಟ್ ಇಲ್ಲಿ 8:30 ಆದರೂ ಓಪನ್ನೇ ಮಾಡಿರಲಿಲ್ಲ. ಇಲ್ಲಿ ಎಂಟ್ರಿ ಟಿಕೆಟ್ ಅಂತ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ಅಲ್ಲಿ ಗೇಟ್ ಓಪನ್ ಮಾಡಿಲ್ದಿರೋ ಕಾರಣಕ್ಕೆ ತುಂಬ ಜನ ಆಲ್ರೆಡಿ ಹಾಗೇನೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾವು ಒಂದು ಮೋರ್ ದೆನ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಹಾಗೆ ರ್ಯಾಂಡಮ್ ಆಗಿ ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ ನೋಡಿದ್ವಿ ಅಬೌಟ್ ಅಂಬೋಲಿ ವಾಟರ್ಫಾಲ್ಸ್. ಆ ನೀರೆಲ್ಲ ಆ ಸ್ಟೆಪ್ಸ್ ಮೇಲೆ ಹರಿಯೋದನ್ನ ನೋಡಿ ತುಂಬ ಎಕ್ಸೈಟ್ ಆಗಿದ್ವಿ. ನಾವು ಇನ್ ಕೇಸ್ ಏನಾದರೂ ಮಹಾರಾಷ್ಟ್ರ ಪ್ಲ್ಯಾನ್ ಮಾಡಿದ್ರೆ ಈ ಫಾಲ್ಸ್ನ ಮಿಸ್ ಮಾಡಲೇಬಾರ್ದು ಅಂತ. ಬಟ್ ನಾವಿಲ್ಲಿಗೆ ಹೋದಾಗ ವಿ ವರ್ ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್. ಸರಿ ಬಂದಿದ್ದೀವಲ್ಲ ಅಂತ ಹಾಗೆ ಮೇಲೊಂದ್ಸರಿ ಹೋದ್ವಿ. ಆ ಪಾಯಿಂಟ್ ಹತ್ರ ಹೋಗೋಷ್ಟ್ರಲ್ಲೇ ತುಂಬ ಜನ ಆಲ್ರೆಡಿ ಕ್ರೌಡ್ ಆಗೋಗಿತ್ತು. ಈವನ್ ಅಲ್ಲಿ ಗೇಟ್ ಓಪನ್ ಆಗಿಲ್ಲ ಅಂದ್ರೂ ಅಷ್ಟು ಕ್ರೌಡ್ ಇದೆ. ಸೊ ದೆನ್ ಜಸ್ಟ್ ಇಮ್ಯಾಜಿನ್ ಗೇಟ್ ಎಲ್ಲ ಓಪನ್ ಆದಮೇಲೆ ಇನ್ನೆಷ್ಟು ಜನ ತುಂಬ್ಕೋಬೋದು ಅಂತ. ಇಟ್ಸ್ ಜಸ್ಟ್ ಓವರ್ ಹೈಪ್ಡ್ ಅಂತ ಹೇಳ್ಬೋದು. ಡಿಸಪಾಯಿಂಟ್ ಆದ್ರೂ ಮಹಾರಾಷ್ಟ್ರದಲ್ಲಿ ವಾಟರ್ ಫಾಲ್ಸ್ ಏನು ಕಡಿಮೆನಾ ಅಂದ್ಕೊಂಡು, ಮತ್ತು ನಮಗೂ ಕೂಡ ಲೇಟ್ ಆಗಿತ್ತು ಬೇರೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಕ್ಕೆ. ಸೊ ಅಲ್ಲಿಂದ ನಾವು ಬಿಟ್ವಿ. ಸೊ ಗೈಸ್, ನಮ್ಮದು ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗೀತು. ಅಂಬೋಲಿ ವಾಟರ್ಫಾಲ್ಸಿಗೆ ಹೋಗಿ ಬಂದು ವಿ ಆರ್ ಆಲ್ ಗುಡ್ ಟು ಸ್ಟಾರ್ಟ್ ಆರ್ ಜರ್ನಿ ಟುವರ್ಡ್ಸ್ ಕೊಲ್ಹಾಪುರ್. ಸೊ ಕೊಲ್ಹಾಪುರಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಇದೆ, ಅದು ಶಕ್ತಿ ಪೀಠಲ್ಲಿ ಒಂದು ಟೆಂಪಲ್ ಆಗಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿಂದ ಎಷ್ಟು 2.5 hours ಇದೆಯಾ? 2.5 hours ಜರ್ನಿ ಇದೆ. ನೋಡೋಣ ಮಳೆ ಎಲ್ಲ ಹೇಗೆ ಏನು ಹೆಂಗಿರುತ್ತೆ ಅಂತ. ಲೆಟ್ಸ್ ಬಿಗಿನ್ ಆರ್ ಜರ್ನಿ.
ಲೆಟ್ಸ್ ಬಿಗಿನ್ ಅವರ್ ಜರ್ನಿ. ಈ ರೋಡಲ್ಲಿ ಯಪ್ಪ ಸೈಕ್. ಈ ಸ್ಟೇಯಿಂದ ಕೆಳಗಡೆ ಹೋಗೋದೇ ನನಗೆ ಒಂದು ದೊಡ್ಡ ಟಾಸ್ಕ್ನ ಪಾಸ್ ಮಾಡೋ ಥರ ಸೈಕ್. ನಮ್ಮ ಬೈಕ್ ರೈಡ್ ಸೀರೀಸಲ್ಲಿ ಕೊಲ್ಹಾಪುರ ಮಹಾಲಕ್ಷ್ಮಿ ಟೆಂಪಲ್ಲು ಇನ್ಕ್ಲೂಡ್ ಆಗಿರಲಿಲ್ಲ. ಲೈಕ್ ಅಂಬೋಲಿ ಘಾಟಿಂದ ನಾವು ಆನ್ ದಿ ವೇ ಅಂಬಾ ಘಾಟ್ಗೆ ಹೋಗಬೇಕಿತ್ತು. ಸೊ ಕೊಲ್ಹಾಪುರ ಆನ್ ದಿ ವೇ ಮಿಡಲಲ್ಲೇ ಇತ್ತು. ಸೊ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಟೆಂಪಲ್ ವಿಸಿಟ್ ಮಾಡಿದ್ವಿ. ಮೋರ್ ಓವರ್ ಈ ದೇವಸ್ಥಾನ ಶಕ್ತಿಪೀಠಗಳಲ್ಲಿ ಒಂದಾಗಿದ್ದರಿಂದ ನನಗೆ ಸ್ಪೆಷಲಿ ಮಿಸ್ ಮಾಡಬೇಕು ಅಂತ ಇಷ್ಟ ಇರಲಿಲ್ಲ. ನಮ್ಮ ಸ್ಟೇಯಿಂದ ಜರ್ನಿ ಮಾಡಿ ಒಂದು ಹಾಫ್ ಆನ್ ಅವರ್ ಆಗಿತ್ತಷ್ಟೇ. ಫುಲ್ಲು ಕ್ಲೌಡ್ಸ್ ಇತ್ತು. ಹೆವಿ ಮಳೆ ಬರುತ್ತೆ ಅಂತ ಗೊತ್ತಾಗಿ ಮತ್ತೆ ಗಾಡಿ ನಿಲ್ಲಿಸಿ ರೈನ್ಕೋಟ್ ಎಲ್ಲ ಹಾಕ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಂಗೋ ಹಿಂಗೋ ಅನ್ನೋಷ್ಟರಲ್ಲಿ ಕೊಲ್ಹಾಪುರ ಸಿಟಿ ರೀಚ್ ಆದ್ವಿ. ಆ ಟೆಂಪಲ್ ಇರೋದು ಸಿಟಿ ಮಧ್ಯದಲ್ಲಿದೆ. ಅಲ್ಲಿಗೆ ಹೋಗೋಷ್ಟರಲ್ಲೇ ಸಾಕಾಯಿತು ನಮಗೆ. ಈ ಟೆಂಪಲ್ ಬಂದು ಸಿಟಿ ಸೆಂಟ್ರಲ್ಲಿ ಇರೋದ್ರಿಂದ ಪಾರ್ಕಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಈ ದೇವಸ್ಥಾನ ಸುಮಾರು 1300 ವರ್ಷಗಳ ಹಿಂದೆ ಚಾಲುಕ್ಯ ರಾಜರ ಕಾಲದಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನ. ನಾವು ದೇವಿ ದರ್ಶನ ಮಾಡೋಕ್ಕೆ ಸುಮಾರು ಒಂದು 30 to 40 ಮಿನಿಟ್ಸ್ ಕ್ಯೂ ಅಲ್ಲಿ ವೆಯ್ಟ್ ಮಾಡಿದ್ವಿ. ಬಟ್ ದ ಮೊಮೆಂಟ್ ನಾವು ಆ ಗರ್ಭಗುಡಿ ಹತ್ರ ರೀಚ್ ಆದಾಗ ಇಟ್ ವಾಸ್ ವರ್ತ್ ಇಟ್. ದರ್ಶನ ಮುಗಿಸಿ ನಾವು ಹೊರಗಡೆ ಬರೋಷ್ಟರಲ್ಲಿ ಆಲ್ರೆಡಿ 2 ಗಂಟೆ ಮೇಲೆ ಆಗೋಗ್ಬಿಟ್ಟಿತ್ತು. ಸರಿ ಏನಾದರೂ ಊಟ ಮಾಡೋಣ ಅಂತ ಅಲ್ಲೇ ಲೋಕಲ್ ಫುಡ್ ಟ್ರೈ ಮಾಡೋಣ ಅಂತ ಹೇಳಿ ದಾಲ್ ಕೊಲ್ಹಾಪುರಿ ಟ್ರೈ ಮಾಡಿದ್ವಿ. ಆ್ಯಂಡ್ ದಿಸ್ ಈಸ್ ಅವರ್ ಕರೆಂಟ್ ಫೇವ್ರೆಟ್ ಫುಡ್. ಊಟ ಮಾಡಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮಳೆನೂ ಸ್ಟಾರ್ಟ್ ಆಯಿತು. ನಾನ್ ಸ್ಟಾಪ್ ಮಳೆ. ಫೈನಲಿ ಅಯ್ಯಪ್ಪ ದೇವರೇ, ನಾವು ಬಂದು ಈಗ ಅಂಬಾ ಘಾಟಲ್ಲಿ ಸ್ಟೇ ಆಗಿದ್ದೀವಿ ಗೈಸ್. ಸೋ 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 ಕ್ರೇಜಿ ಅಂದರೆ ಯಾಕೆ ಕೇಳ್ತೀರಾ? ಯಾರನ್ನ ಕೇಳಿದ್ರು ರೋಡ್ಸ್ ಹೆಂಗಿದೆ ಅಂದರೆ ಅಚ್ಚಾ ಹೇ ಥೋಡಾ ಖರಾಬ್ ಹೇ ಅಂತಾರೆ. ಬಟ್ ರೋಡ್ಸ್ ಎಲ್ಲ ಖರಾಬೇ ಇಲ್ಲಿ. ಅಯ್ಯೋ ದೇವ್ರೆ, ಆ ರೋಡಲ್ಲಿ ಬರೋಷ್ಟರಲ್ಲಿ ಸಾಕಾಯಿತು. ಸೊ ಇವತ್ತು ನಾವು ನೆನ್ನೆ ಆ್ಯಕ್ಚುಲಿ ಕುಕ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೋಬೇಕಿತ್ತು. ಸೊ ನೆನ್ನೆ ಕ್ಯಾನ್ಸಲ್ ಮಾಡಿ ಇವತ್ತು ನಾವೇ ಕುಕ್ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಸೊ ಬನ್ನಿ ನೋಡೋಣ ಏನೇನು ಕುಕ್ ಮಾಡ್ತೀವಿ ಅಂತ. ಆ ಬ್ಯಾಗ್ ನೋಡಿದ್ರಂತೂ ಯಾ ಬ್ಯಾಗ್ ಕಲರ್ ಇದ್ದಿದ್ದು ಬ್ಲ್ಯಾಕು. ಹಿಂಗಿದೆ ನಮ್ಮ ಪಜೀತಿ. ಈಗ ಇನ್ನೊಂದು ರಂಪ ರಾಮಾಯಣ ಮಾಡೋಣ ಅಂತಿದ್ದೀವಿ. ಸೊ ಬನ್ನಿ. ಇನ್ನೆಲ್ಲ ಹೋದಲ್ಲಿ ಅದು ಒಳಗಡೆಗೆ ಬಿಡಿ.
ಅಂದರೆ ಈ ಪಾತ್ರೆಯಲ್ಲಿ ನೀರಿಡಿ, ಕುದೀತಾ ಇರಲಿ, ಎತ್ಬಿಡಿ ಅದು ಕೆಳಗಡೆ. ಸಾಕಾ? ಇದು ಎಷ್ಟೊತ್ತಾಗುತ್ತೆ ಇನ್ನೂ? ಹೊಟ್ಟೆ ಸಿತೈತೆ. ಒಂದು ಎರಡು ನಾಲ್ಕು ಹಾಕು. ಜಾಸ್ತಿ ಆಗಲಿ ಹಾಕು. ಈಗ ಮುದ್ದೆ ಜಾಸ್ತಿ ಸಾಕಲ್ಲ, ಒಂದು ಸ್ವಲ್ಪ ಹಾಕು. ಐದು ಹಾಕು, ಖಾಲಿ ಮಾಡೋಣ. ತಿರ್ಗಾ ಎಲ್ಲ ಮುಂದೆ ಮಾಡೋಕ್ಕಾಗಲ್ಲ. ಬೇಕಾದ್ರೆ ಚಪಾತಿ ಮಾಡ್ಕೊಂಡು ಇಟ್ಬಿಡು, ಬಿಟ್ಬಿಡು ಅಷ್ಟೇ. ಅಷ್ಟಲ್ಲ, ಆಮೇಲೆ ಹಾಕ್ತಾರಲ್ಲ. ಹಾಕು. ಎರಡು, ಅದು ಮೂರು, ನಾನು ಹಾಕು, ಏನಾಗಲ್ಲ. ಅದೆರಡು ಬಿಡಿಸು. ನಾನು ಇದು ನನ್ನ ಫೇವ್ರೆಟ್ ಟೊಮೆಟೊ ಗೊಜ್ಜು. ಅನ್ನ ರೆಡಿಯಾನಾ? ರೆಡಿ. ಅದ್ರಲ್ಲಿ ಒಂದೇ ಒಂದು ಟೊಮೆಟೊ ಹಾಕಿದ್ರಲ್ಲ, ಅದೇನಾಯಿತು ಗೈಸ್? ಆ್ಯಕ್ಚುಲಿ ಅದು ಟೊಮೆಟೊ ಸುಡಬೇಕಿತ್ತು, ಬಟ್ ಅದು ಏನೋ ಸ್ವಲ್ಪ ಬ್ಲ್ಯಾಕ್ ಕಲರ್ ಕಾಣಿಸ್ತಿತ್ತು ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದೆ, ಏನೂ ಆಗಿರಲಿಲ್ಲ. ಅದು ಸುಡೋಕ್ಕಾಗಲ್ಲ ಅಂದ್ಬಿಟ್ಟು ಅದೊಂದನ್ನು ಮಾತ್ರ ಬೇಯಿಸ್ತಾ ಇದ್ದೀನಿ. ಅದು ಬೇಯಲ್ಲ ಅನ್ಸುತ್ತೆ. ರಾಹುಲ ಅಲ್ಲಾಡ್ಸಪ್ಪ. ಏಯ್, ಡೋಂಟ್ ಮೇಕ್ ನಾಯ್ಸ್. ಬೆಂದಿದೆಯಾ ನೋಡಿ, ತಿಂದ್ಬಿಟ್ಟು. ಬೆಂದೈತೆ. ಹಿಂಗೆ ನೋಡೋದು ಅನ್ನನ, ಹಿಂಗಾದರೆ ಬೆಂದೈತೆ ಅಂತ. ಫುಲ್ ಆಗ್ತಕ್ಕೆ ಸುತ್ತ. ನೀರು ಸಾಕಾಗಲ್ಲ. ಅದೇ ಬಿಸಿ ಬಿಸಿ ಮುದ್ದೆ, ಯಾರಿಗುಂಟು ಯಾರಿಗಿಲ್ಲ. ಮಹಾರಾಷ್ಟ್ರದಲ್ಲಿ ರಾಗಿ ಮುದ್ದೆ. ಆ ಕಡೆ ನಿಮಗೆ ಬರ್ತಾಯಿತ್ತಲ್ಲ. ಈ ದಪ್ಪ ಕಟ್ಟೋ ಮುದ್ದೆ. ಕಟ್ತೀನಿ ಹಾಕ್ಕೊಳ್ತಾ ಇದ್ದೀನಿ. ಸುಡಲ್ವಾ? ಸುಡುತ್ತಪ್ಪ, ಸಾಕ ನನಗೆ ಇಷ್ಟ. ಏನು ಇಷ್ಟು ರೌಂಡ್ ಆಗೋಯ್ತು. ಮನೇಲಿ ಮಾಡ್ತಿರಲಿಲ್ಲ ಹಿಂಗೆ? ಮನೇಲಿ ಹಿಂಗೆ ಮಾಡ್ತಿರಲಿಲ್ಲ? ಅದು ರಾಗಿ ಬಾಲು. ಏನೋ ಇವತ್ತು ಊಟಕ್ಕೆ? ಮುದ್ದೆ. ಮುದ್ದೆ ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ. ಮುದ್ದೆಗೆ ಸ್ಪೆಷಲ್ ಗೊಜ್ಜು. ಇದಕ್ಕಿನ್ನ ಸ್ವಲ್ಪ ನೀರು ಹಾಕಬೇಕಿತ್ತು. ಸಾಕು, ಇಬ್ಬರಿಗೆ ನೀರು ಹಾಕೊಂಡು ಏನು ಮಾಡ್ತೀಯ? ಇನ್ನೇನು ಹಾಕ್ಬೇಕಾ ಗೊಜ್ಜು? ತಿಳಿ ನನಗೆ
ತಿಳಿ ಎಲ್ಲ ನೀವು ಹಾಕೊಂಡ್ರೆ ತೊಕ್ನ ಅಂತಿಲ್ಲ. ಹ್ಞೂ ಅನ್ನ ಅನ್ನನೂ ಇದೆ. ಸಿ ತಗೋ. ಈ ಟೆಡೆ ಮೇಡೆ ತೊಗೊಂಡೋಗು. ಸೊ ಗೈಸ್, ನಾವು ಮುದ್ದೆ ಗೊಜ್ಜು ಅನ್ನ ಎಲ್ಲ ಮಾಡ್ಕೊಂಡ್ವಿ. ಮಂಡ್ಯ ನಾಟಿ ಸ್ಟೈಲು. ಏಯ್, ಮಂಡ್ಯ ನಾಟಿ ಸ್ಟೈಲ್ ಅಲ್ಲ, ಇದು ನಮ್ಮ ಸ್ಟೈಲ್. ಕರ್ನಾಟಕ ರಾಗಿ ಮುದ್ದೆ. ಕರ್ನಾಟಕ ರಾಗಿ ಮುದ್ದೆ. ಮಹಾರಾಷ್ಟ್ರದಲ್ಲಿ ರಾಗಿ ಮುದ್ದೆ. ಮಹಾರಾಷ್ಟ್ರದಲ್ಲಿ ಮಹಾನ್ ಮುದ್ದೆ ಮಾಡಿದ್ದೀವಿ. ಯಪ್ಪ, ತಿನ್ನೋ ಫಸ್ಟ್ ತಿನ್ಬಿಡ. ಹೋಮ್ ಮೇಡ್. ದ ಹೋಮ್ ಸಕ್ಕತ್ತಾಗಿದೆ. ಬೇಗ ತಿನ್ಬಿಟ್ಟು ಹೇಳೋ ಹೆಂಗೈತೆ ಅಂತನಾ? ನೀನು ಮುದ್ದೆನೇ ಮಾಡ್ತೀಯಾ ಬೇರೆ ಮಾಡ್ತೀಯಾ ಅಂತ ಹೇಳ್ತಿದ್ರಲ್ಲ, ಈಗ ತಿಂದು ಹೇಳಿ. ಈಗ ತಿಂದ್ಬಿಟ್ಟು ಮಾತಾಡಬೇಕು, ಹಂಗೆ ಮಾತಾಡೋದಲ್ಲ ಅಲ್ಲಿ. ಮಹಾನ್ ಮುದ್ದೆ ಆಗೈತೆ ಮಹಾರಾಷ್ಟ್ರದಲ್ಲಿ. ಹೆಂಗೆ? ಹೌ ಮಚ್ ಡು ಯು ರೇಟ್? 9.9 ಔಟ್ ಆಫ್ 10. ಬಾ, ಏನೋ ಮಿಸ್ ಹೊಡಿತಾ ಇತ್ತಲ್ಲ. ನಾನು ಹೆಲ್ಪ್ ಮಾಡಿರೋದು, ಅದಕ್ಕೆ ಆಗಿರೋದು. ಏಯ್, ಶಟ್ ಅಪ್. ಖಾರ ಸಖತ್ತಾಯ್ತಲ್ಲ. ಓಕೆ ಗೈಸ್, ಅಲ್ವಾ? ಓಕೆ ಗೈಸ್, ಗುಡ್ ನೈಟ್. ದ್ಯಾಟ್ಸ್ ಇಟ್ ಫಾರ್ ಟುಡೇ. ನಾಳೆ ನೋಡೋಣ. ನಮ್ಮ ಬರೀ ಟ್ರಾವೆಲ್ ಆಗ್ತಾ ಇದೆ. ಯಾ, ನೋಡುವ ನಾಳೆ ಹೆಂಗಿರುತ್ತೆ ಏನು ಕತೆ ಅಂತ. ಅಂಟಿಲ್ ದೆನ್ ಬಾಯ್, ಗುಡ್ ನೈಟ್. ನೋಡೋಣ ನಾಳೆ ಏನು ಅಡುಗೆ ಮಾಡ್ತೀವಿ ಅಂತ. ಇನ್ನು ನಾಳೆ ಎಲ್ಲೋಗೋಣ ಅನ್ನೋದು ಪ್ಲ್ಯಾನ್ ಇಲ್ಲ. ಏನು ಅಡುಗೆ? 3 ಎತ್ಕೊಂಬಂದಿದ್ದೀವಿ. ಓಕೆ, ಬಾಯ್. Hi guys, good morning. Welcome back to our YouTube channel, Lazy Travelers. ಸೊ ನೀವು ನೋಡ್ತಾ ಇರ್ಬೋದು, ನಮಗೇನು ವ್ಯೂ ಸಿಗ್ತಲ್ಲ. ಫುಲ್ ಫಾಗ್. ಡೀಪ್ ಇದೆ. ಫಾಗ್ ಕವರ್ ಆಗಿನೇ ನಮ್ಗೆ ಈ ಥರ ಕಾಣಿಸ್ತಾ ಇದೆ. ಇನ್ ಕೇಸ್ ಏನಾದರೂ ಫಾರೆಸ್ಟ್ ವ್ಯೂ ಸಿಕ್ಕಿದ್ರೆ ರೋಡಲ್ಲಿ ಹೋಗೋಕ್ಕೇನೆ ಕಾಣಿಸ್ತಾ ಇಲ್ಲ. ನಾವು ಎಷ್ಟು ಲೇಜಿ ಆಗಿದ್ದೀವಿ ಅಂದರೆ ಡೈಲಿ 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತೇ 9 ಗಂಟೆಗೆ ಸ್ಟಾರ್ಟ್ ಮಾಡಿರೋದು. ಸೊ ಗೈಸ್, ಈಗ ನಮ್ಮ ಪ್ಲಾನ್ ಇರೋದು ಮಾರ್ಲೇಶ್ವರ ಟೆಂಪಲ್ ಹೋಗೋಣ ಅಂತ. ನೈಟ್ ಸರಿಯಾಗಿ ಊಟ ಮಾಡಿ ತಿಂದು ಗಡತ್ತಾಗಿ ಮುದ್ದೆ ಬೇರೆ ಮಾಡಿಕೊಂಡು ಸರಿಯಾಗಿ ತಿಂದು ಮಲ್ಕೊಬಿಟ್ಟಿವಿ. ಕರೆಕ್ಟ್. ಬೆಳಗ್ಗೆ ಎದ್ದಿದ್ದೆ ನಾನು 6:30ಗೆ ಎದ್ದೆ, ಇವಳು ಎದ್ದಲ್ಲದು 8 ಆಯಿತು. ಏಯ್, ಹಾಂ, ನಾನು 6 ಗಂಟೆಗೆ ಎದ್ದೆ. ಏನಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಅಂಬಾಘಾಟ್ ಬಿಟ್ಟು ಮರಳೇಶ್ವರ ಕಡೆ ಹೋಗ್ತಾ ಇದ್ದೀವಿ. ಕರುಕೋತಿ ಇಲ್ಲೇ ಇದೆಯಲ್ಲ, ನೀವೇನೆ ತಗೋ. ಇಲ್ಲಿ ಮಾತಾಡೋದು ಒಂದು ಕೋತಿ ಇದೆ ಇಲ್ಲಿ. ಸೊ ಮರಳೇಶ್ವರ್ ಇಲ್ಲಿಂದ ಒಂದು 25 ಅಂತ ಹೇಳ್ತಿದ್ದಾರೆ, ಬಟ್ ಎಕ್ಸಾಕ್ಟಾಗಿ ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದಾರೆ. ಸೊ ನಾವೇ ಹೋಗಿ ಗೂಗಲ್ ಮ್ಯಾಪ್ಸ್ ಅಲ್ಲಿ ನಮಗೆ ರೂಟ್ ಕೂಡ ತೋರಿಸ್ತಾ ಇಲ್ಲ. ಕೇಳ್ಕೊಂಡು ಹೋಗ್ತಾ ಇದೀವಿ. ನೋಡುವ, ಈ ಕಡೆ ನೋಡಿ. ಎಲ್ಲಿ ನೋಡ್ತಾ ಇದ್ದೀರಾ? ಅವ್ರು ಯಾರೋ ಬಂದ್ರಲ್ಲ. ಸೊ ವಿಲ್ ಮೀಟ್ ಇನ್ ಮರಳೇಶ್ವರ್. ಓಕೆ ಗಾಯ್ಸ್, ಸಿ ಯು, ಬಾಯ್. भैया मरलेश्वर आगे रोड अच्छा है भैया? ओके, हाँ सर. ओके. ये कितना किलोमीटर सर? ಥ್ಯಾಂಕ್ ಯು. ಆ ಥರ ಮಂದಿರ ಸಿಗುತ್ತಂತೆ, ಅಲ್ಲಿ ರೈಟ್ ಅಂತೆ. ಡೇ 4ಅಲ್ಲಿ ನಮ್ಮ ಮೇನ್ ಪ್ಲ್ಯಾನ್ ಇದ್ದಿದ್ದು ಮರಳೇಶ್ವರ ಟೆಂಪಲ್ಗೆ ಹೋಗೋಕ್ಕೆ. ಬಟ್ ಪ್ರಾಬ್ಲಮ್ ಏನಂದರೆ ಅಂಬಾಘಾಟಿಂದ ಮರಳೇಶ್ವರಿಗೆ ಗೂಗಲ್ ಮ್ಯಾಪ್ಸಲ್ಲಿ ದಾರಿನೇ ತೋರಿಸ್ತಿರ್ಲಿಲ್ಲ. ಅಲ್ಲಿ ಸುಮಾರು ಜನ ಕೇಳಿದ್ವಿ ಹೆಂಗೆ ಹೋಗಬೇಕು ಅಂತ ಎಲ್ಲ, ಬಟ್ ಯಾರೂ ನಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ನೇ ಕೊಡಲಿಲ್ಲ.
ತುಂಬ ಜನ ನಮಗೆ ಮಿಸ್ಲೀಡ್ ಮಾಡಿದ್ರು, ನಿಮಗೆ ಮರಳೇಶ್ವರಕ್ಕೆ ಹೋಗಬೇಕಂದ್ರೆ ಒಂದು ಪೂರ್ತಿ ದಿನ ಬೇಕಾಗುತ್ತೆ, ಬಿಕಾಸ್ ಅಲ್ಲಿ ಟ್ರೆಕ್ ಡಿಸ್ಟೆನ್ಸ್ ಮಾಡೋದು ತುಂಬ ದೂರ ಇರುತ್ತೆ ಅಂತೆಲ್ಲ. ಆಲ್ಮೋಸ್ಟ್ ನಮ್ಮ ಐಟನರಿಯಲ್ಲಿ ಮರಳೇಶ್ವರ ಟೆಂಪಲ್ನ ಕ್ಯಾನ್ಸಲ್ ಮಾಡೋ ಸ್ಟೇಜಿಗೆ ಬಂದ್ಬಿಟ್ಟಿದ್ವಿ. ಆ ಥರ ರೋಡ್ಸಲ್ಲಿ ನನ್ನ ಲೈಫಲ್ಲೇ ಫಸ್ಟ್ ಟೈಮ್. ನೀವು ಇಲ್ಲ ಓಡ್ತಿದ್ದೀನಿ ಗುರು, ಸಿಂಗಲೆಲ್ಲ ಓಡ್ತಿದ್ದೀನಲ್ಲ. ಆ ಥರ ರೋಡಲ್ಲಿ ಓಡ್ತಿದ್ದೀನಿ, ಬಟ್ ಇದು ಸ್ವಲ್ಪ ಡಿಫಿಕಲ್ಟ್ ಇತ್ತು. ಸಿಂಗಲಲ್ಲಿ ಓಡಿಸೋದೇ ಬೇರೆ ಕರು. ಡಬಲ್ಲೇ ಬೇರೆ. ಸಿಂಗಲಲ್ಲಿ ಆರಾಮಾಗಿ ಓಡಿಸ್ಬೋದು, ಏನು ಕಷ್ಟ ಇದ್ರೂ ಓಡಿಸ್ಬೋದು. ಬಟ್ ಯು ಆರ್ ನಾಟ್ ಸಿಂಗಲ್, ನೋ. ಯು ಆಲ್ರೆಡಿ ಗಾಟ್ ಮೀ. ಲಾಸ್ಟಲ್ಲಿ ನಾವಿದ್ದಿದ್ದು ಸ್ಟೇ ಓನರು ನಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಟ್ಟರು. ಲೈಕ್ ಯಾವ ವಿಲೇಜಿಂದ ಎಲ್ಲಿಗೆ ಹೋಗಬೇಕು, ಎಷ್ಟು ಕಿಲೋಮೀಟರ್ ಇದೆ, ಆ್ಯಂಡ್ ರಿಟರ್ನ್ ಎಷ್ಟೊತ್ತಿಗೆ ಬರಬೇಕು, ಆ್ಯಂಡ್ ಎಷ್ಟು ಸ್ಟೆಪ್ಸ್ ಇದೆ. ಸೊ ಫುಲ್ ಇನ್ಫಾರ್ಮೇಷನ್ ನಮ್ಗೆ ಕೊಟ್ಟರು. ದೆನ್ ಓನ್ಲಿ ವಿ ಪ್ಲ್ಯಾನ್ಡ್. ನಾವು ನಮ್ಮ ಡೇನ ಅರೌಂಡ್ 9 ಹಾಗೆ ಸ್ಟಾರ್ಟ್ ಮಾಡಿ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸಿ ಮತ್ತೆ ನಾವು ನಮ್ಮ ಸ್ಟೇಗೆ ವಾಪಸ್ ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ವಿತಿನ್ ಹಾಫ್ ಡೇ ನಾವು ಮರಳೇಶ್ವರನ ಕಂಪ್ಲೀಟ್ ಮಾಡಿದ್ವಿ. ಲೈಕ್ ನಾವು ಫೇಸ್ ಮಾಡಿದ ಇಶ್ಯೂನ ಬೇರೆ ಯಾರು ಫೇಸ್ ಮಾಡಬಾರ್ದು ಅಂತ ಹೇಳಿ ನಾವು ಮರಳೇಶ್ವರದೇ ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ತದೆ ಅಂತ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಸದಾ ಇರಲಿ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.